ಸುಕ್ಷೇತ್ರ ಈ ಕಬ್ಬೂರ ಗ್ರಾಮದಲ್ಲಿ ಹೌದು ವಿಟ್ರಾಯ ಮತ್ತೆ ಒಂದು ಜಾತ್ರಾ ನಿಮಿತ್ತವಾಗಿ ಕೂಡಿರ್ತಕ್ಕಂತ ಹೌದು ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳು ಕೂಡ ಇನ್ನೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಓ ಚಾದ ಕಾಕ ಸ್ವಲ್ಪ ಶಾಂತಾರಿ ಚಾ ತೆಗಿರಿ ಬೇಕಾದ್ರೆ ಬಂದ ಅಲ್ಲೇ ಕುಡಿತಾರ ಅವ್ರೆ ಕಾಕ ಹಾಡ ಕೊಡಾತಿ ಅನಕ ಒಂದು 10 ನಿಮಿಷ ಬಹಳ ಮಾತಾಡಂಗಿಲ್ಲ ಚಾ ಸ್ವಲ್ಪ ಅದ ಗದ್ಲ ಆಗ್ತವ್ರ ಮಾತಿದ್ರು ರಷ್ಯನ್ ಹೋಗ್ಬಿಡ್ತಿಲ್ಲ ಸ್ವಲ್ಪ ದಯವಿಟ್ಟು ನಿಮ್ಮ ವಿಷಯ ಚಂದ ಆಗ್ಬೇಕಂದ್ರೆ ಒಂದು ತುಸು ನೀವು ಎಲ್ಲಿ ಎಲ್ಲಿ ಅಲ್ಲೇ ಕೂತ್ ಬಿಡ್ರಿ ನೀವು ಒತ್ತಾಟಿ ಹಾ ಅದಕ್ಕೆ ಇರ್ಲಿ ಹೌದು ಬಹಳ ಚಂದ ವಿಷಯಗಳನ್ನ ಇವತ್ತಿನ ದಿವಸ ಮಾತಾಡೋದು ನಡೆದ ಮಾತೋಣ ಹೌದ್ರಿ ಸರ ಅದಕ್ಕೆ ಹೇಳ್ತಾರ ಮಹಾತ್ಮರು ಏನಂತ್ರಿಪ್ಪ ವೇಳ ಗುಣ ಕೋಳಿ ಬಲ್ಲದು ಹೌದು ಮಧುರ ಗುಣ ಎರಿಬಿ ಬಲ್ಲದು ವಾಯು ಗುಣ ಸರ್ಪ ಬಲ್ಲದು ಗೋತ್ರದ ಗುಣ ಕಾಗಿ ಬಲ್ಲದು ಅಂತ ಹೇಳ್ಯಾರ ಅವ್ರು ಹಿಂಗಂದ್ರೆ ಏನ್ರಿ ಸರ ವೇಳ ಗುಣ ಕೋಳಿ ಬಲ್ಲದು ಅಂದ್ರ ಕೋಳಿ ಕಾಲಾಗ ಯಾರು ಗಡಿಯಾರ ಕಟ್ಟಿಲ್ಲ ಏನು ಕೋಳಿ ಕಾಲಾಗ ಯಾರು ಗಡಿಯಾರ ಕಟ್ಟಿಲ್ಲ ಟೈಮ್ 4:30 5 ಗಂಟೆ ಆಯ್ತಂದ್ರ ಟೈಮ್ ಹಚ್ಚದಂಗ ಕೂಗ್ತತಿ ಕೋಳಿ ಜಾತಿ ಏನಂದ್ರಿ ಏನಂದ್ರಿ ಅಲ್ಲ ಸರ ಕೋಳಿ ಕಾಲಾಗ ಯಾರು ಗಡಿಯಾರ ಕಟ್ಟಿಲ್ಲ ಟೈಮ್ 4:30 5 ಗಂಟೆ ಆಯ್ತಂದ್ರ ಟೈಮ್ ಹಚ್ಚದಂಗ ಕೂಗ್ತತಿ ಕೋಳಿ ಜಾತಿ ಅಂತ ಹಿಂಗ ನಾ ಮಾತು ಹೇಳದ ಜರ ನನಗ ಜರ ಜಾಗ ಬಿಡ್ರಿ ಹೇಳ್ತೀನಿ ಪಸಂದ ಬಾರಲ್ಲ ಅದ್ರಾಗ ಇಲ್ಲ ಏನೇನಂದ್ರಲ್ಲ ಕೋಳಿ ಕಾಲಾಗ ಗಡಿಯಾರ ಯಾರು ಕಟ್ಟಿಲ್ಲ ಗಡಿಯಾರ ಯಾರು ಕಟ್ಟಿಲ್ಲ ಅಂತ ಹೇಳ್ತೀರಿ ಟೈಮ್ ಹಚ್ಚದಂಗ ಕೂಗ್ತೈತಿ ಕೋಳಿ ಜಾತಿ ಅಂತ ಹೇಳಿದನ ಹೌದ್ರಿ ನೀವು ಜತ್ ತೋಲಕ ಸೊಲ್ಯಾಳ ಗೌಡ್ರ ಶಿಶು ಮಕ್ಕಳು ನೀವು ಹೌದು ಹೌದಲ್ಲ ಹೊಟ್ಟೆ ಸುಳ್ಳು ಮಾತಾಡೋ ನೀವು ಇಲ್ಲ ಏನು ನಾ ಅಂತೀನ್ರಿ ಇಲ್ಲಿ ಬಹುತೇಕ ಒಂದ 7-8 ಸಾವಿರ ಜನ ಕುಡಿರ್ಬೇಕು ಇಲ್ಲಿ ಕುಡಿಯೋದ ಏನ್ರಿ ಏನ ಕೋಳಿ ಕೂಗ್ತದ ಏನ್ ಹುಂಜು ಕೂಗ್ತದ್ರಿ ಈ ಹಿರಿಯರಿಗೆ ಕೇಳ್ತೀನಿ ನಿಮ್ಗ ಕೋಳಿ ಕಾಲಾಗ ಗಡಿಯಾರ ಯಾರು ಕಟ್ಲಿತ್ತ ಮಾಸ್ತಾರ ಅಂತಾನ ತಲೆ ಕೆತ್ತದ ಮೆಮರಿ ಬಿಡಿಸಿ ಅದ ನಿಂದು ಪುಣ್ಯಾತ್ಮರೇ ಹೆಂಗ್ರಿ ಪುಣ್ಯಾತ್ಮರೇ ನಿಮಗ ನೀ ಪಿಂಟು ಮಾಸ್ತರ್ಗಿಂತ ಹುಚ್ಚ ಅಡವಿ ಮಾತಾಡತ್ತಿ ನಾನ್ರೆ ಹುಚ್ಚ ಹಂಗ ಇಲ್ಲ ಹೆಂಗ್ರಿ ಸರ್ ಅದು ವೇಳೆ ಗುಣ ಕೋಳಿ ಬಲ್ಲದಿಂದ ಕೂಡಲೇ ಕೋಳಿ ಕೂಗಲ್ರಿ ಹುಂಚ ಕೂಗುತ್ತ ಅಂದ ಕೂಡಲೇ ನಿನ್ನ ಮಾತು ಕೇಳಿ ಮಂದಿರ ಹುಂಜೆ ಕೂಗುತ್ತ ಅಂತ ಹೇಳಿ ಅಲ್ಲೆಲ್ಲ ಅವರು ತಾಳಿ ಹೊಡೆದ್ರ ಕೋಳಿ ಕೂತಾನ ಹುಂಜು ಕೂತಾನ ಅಲ್ಲೆಲ್ಲ ಹಿರಿಯರ ಅದವ್ರ ನಿನ್ನ ನಾ ಮಾತು ಕೇಳ್ತೀನಿ ಹೇಳ್ರಲ್ಲ ಈಗ ನಾವು ಕಾರ್ಯಕ್ರಮಕ್ಕೆ ಬರೋ ಮುಂದೆ ಏನ್ ಮಾಡ್ತಾರ ಆ ಕಡೆ ಹೇಳ್ರಿ ಈಗ ನಾವು ಕಾರ್ಯಕ್ರಮಕ್ಕೆ ಬರೋ ಮುಂದೆ ಹೌದು ಬೀಳಿಗಾಗ ಹಾಯ್ದು ಬಂದಿವು ಬಂದವಲ್ರಿ ಬೆಳಿಗ್ಗೆ ಹಾಯ್ದು ಬೀಳಿಗಾಗ ನಮ್ಮ ದೋಸ್ತ ಕರೆಯಪ್ಪಣ್ಣ ಅಂತ ಹೇಳಿ ಅದಾನ ಇದ್ನಲ್ಲ ಕರೆಯಪ್ಪಣ್ಣ ಅವ ಒಂದು 10 ಎಮ್ಮಿ ಕಟ್ಟ್ಯಾನ ಬರಾಗ ಚಾ ಕುಡ್ಸಲ್ಲ ಮಗ ಹೈಂದು ಉತ್ಪನ್ನ ಚಲೋ ಅಂತ ಹೇಳಿ 10 ಎಮ್ಮಿ ಕಟ್ಟ್ಯಾನ ಹೌದು ಅವ ಚಾ ಕುಡ್ಸಕರ ನೀ ಕೇಳಿದವನಿಗೆ ಏನಂತ್ರಿ ಕರೆಯಪ್ಪಣ್ಣ ಹೈನು ಉತ್ಪನ್ನ ಅಂತ ಹೇಳಿ ಮೊದಲು ಬಂದಾಕರ 10 ಎಮ್ಮಿ ಕಟ್ಟಿದಿ ಹೌದು ಈಗ ಎಮ್ಮೆ ಅಷ್ಟೇ ಅದಾವ ಏನು ಮತ್ತೆ ತಂದಿದ್ವು ಏನು ಅದ್ರಾಗ ಮಾರಿಯತ್ ನೀ ಕೇಳ್ದಿ ಕೇಳ್ದಲ್ರಿ ಅವಾಗ ಅವ ಹೇಳ್ದ ಏನ್ ಹೇಳ್ರಿ ಹೈನದ ಉತ್ಪನ್ನ ಬಹಳ ಚಲೋ ಅದ್ರಿ ಮಂತೇಶಣ್ಣ ಮತ್ತೆ 2 ಎಮ್ಮಿ ತಂದ 12 ಎಮ್ಮಿ ಮಾಡಿದ ಅವ ಹೇಳ್ದ ನನಗೆ ಹೇಳ್ರಿ ಒಳ್ಳೆ ಟೀಕ್ ಅಂತ ಹೇಳಿ ನೀ ಚಾ ಕುಡ್ದು ಬಂದಿ ಮಗನ ಎಮ್ಮಿ ಕೇಳಿದವನಿಗೆ ಕೋಣ ಯಾಕೆ ಕೇಳಿಲ್ಲ ಎಮ್ಮಿನ ಕ್ವಾಣ ಎಮ್ಮಿ ಜಾತಿನಿ ಅದಲ್ಲ ಹತ್ತರಿ ಮತ್ತೆ ಹುಂಜನು ಕೋಳಿ ಜಾತಿಗೆ ಬರ್ತಾವಲ್ಲ ಹುಚ್ಚುಳಿ ಮಗನ ಹಿಂಗಂದ್ರಿ ಯಾವಾಗಲೂ ವಿಷಯ ಅಲ್ಲೇ ಇರ್ತದ ತಿಳ್ಕೊಂಡು ಮಾತಾಡೋದು ಅಷ್ಟೇ ಹಿಂಗೇನ್ರಿ ಇನ್ನ ಮಧುರ ಗುಣ ಇರಿಬಿ ಬಲ್ಲದು ಹೌದು ಇರಿಬಿಗೆ ಮೂಗಿಲ್ಲ ಮತ್ತ ಮಾವಿನ ಗಿಡದ ಬಟ್ಟಿಗೆ ಹೋಗಿ ಇರಿಬಿ ನಿತ್ತಂದ್ರ ಹೌದು ಯಾವ ಟೊಂಗದಾಗ ಕಾಯಿ ಹಣ್ಣಾಗ್ಯದ ಅನ್ನೋದು ತನ್ನ ಬಾಯಿಲಿಂದ ಕಂಡಿಡಿತ ತಿರುವಿ ಜಾತಿ ಅಂತ ಜ್ಞಾನ ಪರಮಾತ್ಮ ಅದರಲ್ಲಿ ಇರಿಬಿ ಕೊಟ್ಟಾನ ಹೌದು ಇನ್ನ ವಾಯುಗುಣ ಸರ್ಪ ಬಲ್ಲದು ಹಾವಿಗೆ ಕಿವಿ ಇಲ್ಲ ಮನುಷ್ಯ ಬರ್ತಕ್ಕಂತ ಶಬ್ದ ಹೆಂಗ ಕಂಡಿಡಿದಪ್ಪ ಅಂತ ಕೇಳಿದ್ರೆ ಹೆಂಗ್ ಕಂಡು ಹಿಡ್ತೀರಿ ಮನುಷ್ಯ ಬರೋದು ಹಾವು ನಾಲಿಗೆ ತೆಗೆದ ಭೂಮಿಗೆ ಹಚ್ಚತಂದ್ರ ಹೌದಾ ಮನುಷ್ಯ ಬರ್ತಕ್ಕಂತ ಶಬ್ದ ತನ್ನ ನಾಲಿಗೆಲಿಂದ ಕಂಡಿಡಿತ ಹಾವಿನ ಜಾತಿ ಅಂತ ಜ್ಞಾನ ಪರಮಾತ್ಮದಲ್ಲಿ ಹಾವಿಗೆ ಕೊಟ್ಟಾನ ಹೌದು ಇನ್ನ ಗೋತ್ರದ ಗುಣ ಕಾಗಿ ಬಲ್ಲದು ಮುಂಜಾನೆ ಅದ ಮನೆ ಕುಂಬಿ ಮೇಲೆ ಕೂತ್ ಕಾಯಿ ಹೋದ್ರಲ್ಲ ಅಂತಂದ್ರ ಹೌದು ಅವಾಗ ಹಿರಿಯರು ಹೇಳ್ತಾರ ಏನಂತ್ರಿಪ್ಪ ಇಂದ ಮನೆ ಕುಂಬಿ ಮೇಲೆ ಕೂತ್ ಕಾಯಿ ಹೋದ್ರಲ್ಲ ಅಂತದ ಇವತ್ತು ನಮ್ಮ ಮನೆಗೆ ಬೀಗರು ಬರ್ತಾರ ಅಂತೇಳಿ ಹಿರಿಯರು ಹಿಡಿದ ಪದ್ಧತಿ ನಡೆದದ ಮನೆ ಕುಂಬಿ ಮೇಲೆ ಕೂತ್ ಕಾಯಿ ಹೋದ್ರತಂದ್ರ ಬೀಗರು ಬರ್ತಾರಲ್ಲ ಮಗನ ಇವತ್ತು ಬಂದೇ ತೀರ್ತಾರ ಬರಬರಿ ಅದ್ರಿ ಮನಿ ಕುಂಬಿ ಮೇಲೆ ಕೂತ ಕಾಯಿ ಹೋದ್ರತಂದ್ರ ಬೀಗರು ಬರ್ತಾರ
ಮತ್ ಇಲ್ಲೆಲ್ಲಾರ ಬಸ್ ಸ್ಟ್ಯಾಂಡ್ದಾಗ ಕೂತ್ ಹೋಗಿರ್ತಾರ ಅಲ್ಲಿ ಯಾರು ಬರ್ತಾರಿ ಕಬ್ಬೂರ್ ಬಸ್ ಸ್ಟ್ಯಾಂಡ್ದಾಗ ಕೂತ್ ಕಾಯಿ ಹೋಗಿರ್ತಿರ್ತಾವ ನೋಡ್ರಿ ನೀವು ಹಿರಿಯರೆಲ್ಲ ಅಲ್ಲಿ ಯಾರು ಬರ್ತಾರೆ ಸರ್ ನಿನ್ನ ಕಡೆ ಮಂದಿ ಬಾಳ ಹುರುಪದ ಇಲ್ಲ ಸ್ವಲ್ಪ ವಿಚಾರ ಮಾಡಿ ಮಾತಾಡ್ರಿ ಅತ್ತ ಹೆಂಗ ಹೇಳ್ರಲ್ಲ ಬಸ್ ಸ್ಟ್ಯಾಂಡ್ದಾಗ ಕೂತ್ ಕಾಯಿ ಒದರ್ತೈತಿ ಅಲ್ಲಿ ಯಾರು ಬರ್ತಾರ ಹೌದು ಕಾಗೆ ಒಂದು ಅನ್ನದಗಳನ್ನ ಕಂಡು ಕೂಗುವುದು ತನ್ನ ಬೆಳಗೆಲ್ಲ ಹೌದು ಒಂದು ಅನ್ನದಗಳ ಬಿದ್ದಿತ್ತಂದ್ರೆ ಕಾಗಿ ಜಾತಿ ತನ್ನ ಬಳಗಕ್ಕೆಲ್ಲ ಕೂಗಿ ಕರ್ಕೊಡ್ತಿತ್ತದೋ ನಮ್ಮ ನಿಮ್ಗತೆ ತುಡುಲೆತ್ತಿನ ಜಾತಿ ಕಾಗಿ ಅಲ್ಲ ಅಲ್ಲ ನನ್ನ ಆತ್ಮೀಯ ಬಂಧುಗಳೇ ಹೌದೌದು ಅದಕ್ಕೆ ಇರ್ಲಿ ಇನ್ನು ಬಹಳ ಮಾತಾಡುವಂತ ವಿಶೇಷ ಇಲ್ಲ ನಮ್ಮ ಸರಜೋಡಿ ಶ್ರೇಷ್ಠ ಕಲಾವಿದರು ಬಹಳ ವಿದ್ವಾಂಸರದಾರ ಹೌದು ಅವರಾಟ್ರ ಬಹುತೇಕ ನಾವೇನು ಓದ್ಕೊಂಡಿಲ್ಲ ಹೌದು ಬಹಳ ಶಾಣ್ಯರದಾರ ಒಂದು ಮಾತು ಹೇಳದ ಮಾಸ್ತಾರ ಏನ್ರಿ ಸರ ನಾ ಭಂಡಾರ ಹಿಡಿದು ಹಾಡ್ಲಕತ್ತೆ ಅಂದ್ರ ಟೇಜ್ ಮೇಲೆ ಪ್ರಾಣ ಹೋಗ್ಲಿಕ್ಕರೆ ಭಂಡಾರ ವಲ್ಯ ಅನ್ನಂಗಿಲ್ಲ ಅಂತ ಹೇಳಿ ನಿಮ್ಮೆಲ್ಲರೂ ಕೇಳಿರಿ ನೀವು ಹೌದಾ ನಾ ಅಂತೀನಿ ಏನಿದ್ರಿ ಇಲ್ಲಿ ಒಂದ್ ಎರಡು ಜನ ಅವಕಾಶ ಕೊಡ್ರಲ್ಲ ಬರೀ ನಿಮ್ದು ನೀವು ಬಡಿಬೇಡ್ರಿ ನೀ ಹಾಡವಲ್ಲ ಮಾಸ್ತಾರ ಬರೀ ಮಾತಾಡಕ್ಕೆ ತೆಗ್ತಾನ ನಾ ಮಾಸ್ತಾರ ಹಾಡವನು ಇವನೇ ಮಾತಾಡವನು ಇವನೇ ಇವನಿಗೆ ಹೆಂಗ್ ಹತ್ತಿರಬೇಕು ರೊಕ್ಕ ಸಿಕ್ಕೋರ್ಸನು ಇವನೇ ಬರೀ ನೀ ಎರಡು ಮಾತು ಮಾತಾಡಕ್ ತೇಗ್ತಿ ಮಾತಾಡ ಪವರ್ ಬೇಕು ಮಾತಾಡ್ಬೇಕು ಹಾಡ್ಬೇಕಾದ್ರ ಇರ್ಲಿ ಒಂದು ಮಾತಂದ ಏನ್ರಿಪ್ಪ ನನಗೆ ಏಕ ಕಾರ್ಯಕ್ರಮ ಅದಾವ ಹೇಳೋದು ಸರ್ ನೀವು 8 ದಿವಸಕ್ಕೊಮ್ಮೆ ಕಾರ್ಯಕ್ರಮ ಯಾವರ ಒಂದು ಬರ್ತಾವ ಹಿಡಿತೀರಿ ಹೌದು ಹಿಡಿದು ಬಂದ ಸಭಾದಾಗ ಹಾಡ್ತೀರಿ ಅಂತ ಹೇಳಿದಿ ಹೌದು ನಿನ್ನ ತಾಲೂಕ ನಿನ್ನ ಜಿಲ್ಲಾದಾಗೆ 4 ದಿವಸ ವಸ್ತಿ ಮಾಡಿದಾನ ಹೌದು ದಿನನಿತ್ಯ ಕಾರ್ಯಕ್ರಮ ಮುಗಿಸ್ಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ಬರಕರ ನಮ್ಮ ಒಡ್ರಟ್ಟಿ ರೇವಪ್ಪನವ್ರು ಮುಂಜಾನೆ ಎದ್ದು ಫೋನ್ ಹಚ್ಚಿದ ಸರ್ ಇವತ್ತು ಕಬ್ಬೂರಕ್ಕೆ ಬರ್ತೀರಿ ಅಂದ್ರೆ ನಾ ಅದೇ ಟೈಮ್ದಾಗ ಎದ್ದ ಕಿಸಂದ್ರೆ ಹಲ್ ತೆಕ್ಕೋದ್ ಫೋನ್ಯಾಗ ಮಾತಾಡ್ದ ಹೌದು ಅಣ್ಣ ಬಹಳ ಮಿಕ್ಕಿ ಬಿಟ್ಟದ್ರಿ ಏಕ ಕಾರ್ಯಕ್ರಮ ಮಾಡ್ಕೊ ಅಂದಿದ್ದೇನ್ರಿ ನಾನು ಖರೆ ಸತ್ಯ ಮಾತು ಹೇಳಿ ಎಲ್ಲ ಮತ್ತೆ ಹಿಂಗೆ ಏಕ ಕಾರ್ಯಕ್ರಮ ನಾನು ಮಾಡೇ ಬಂದಿದ್ದ ನೀನು ಮಾಡೇ ಬಂದಿದ್ದ ಆ ಕುಂಟನವ ಈ ಊರ ಹೇಳುದಿಲ್ಲ ಇದೇ ಇಲ್ಲ ಇಬ್ರು ಮಾಡೇ ಬಂದ್ರೆ ಪೊಕ್ಕಾಟ್ ಹಾಡ್ತ್ರಿ ನಾನೇ ಹೇಳತ್ತಿದ್ದೆ ಈಗ ನಾ ಬಾಳ ಕಾರ್ಯಕ್ರಮ ಮಾಡಿಲ್ಲ ಇಲ್ಲಿ ಹೇಳುದು ಗರ್ಜ ಏನಂದ್ರಿ ಇಲ್ಲಿ ಏನ್ ಕೆಲಸ ಅದನ್ನೇ ಮಾಡೋದು ಹೌದು ನನಗೇನು ಅಂತ ಒಂದು ಮಾತಾ ಇದು ಉಳದಾದ ಬಾಕಿ ಅಂತ ಒಟ್ಟ ಇಟ್ಕೋಬೇಡ ನೀ ಏನು ಕೇಳತ್ ಕೇಳು ಬೇಕಾದ ಕೇಳೋದಕ್ಕೆ ಹೇಳಾಕ ನಾ ತಯಾರದೀನಿ ಮನಸ್ಸಿನ ಒಟ್ಟ ಇಟ್ಕೊಂಡು ಹೋಗ್ಬೇಡ ಅಂತ ಹೇಳ್ಯಾರ ನೀವೆಲ್ಲರೂ ಕೇಳಿರಿ ಪುಣ್ಯಾತ್ಮರು ತುದಿಗೆ ಹಿಡಿದ್ವಿ ಕೇಳಬೇಡ ಮುಂಗ ಹಿಡಿದು ಕೇಳತ್ತ ಮಾಸ್ತಾರ ಏನು ಕೇಳೋದಿದ್ರು ತುದಿಗೆ ಹಿಡಿದು ಕೇಳಬೇಡ ಮುಂಗ ಹಿಡಿದು ಕೇಳತ್ತಂದ ಉತ್ನಾಳ ಪರಸೊಂದು ಒಂದು ವಿಷಯ ಹಿಂಗದ ಏನ್ರಿ ಪುಣ್ಯಾತ್ಮರೇ ಯಾರಿಗೇನು ತುದಿಗ ಹಿಡಿದು ಯಾವತ್ತೂ ಮಾತಾಡಂಗಿಲ್ಲ ಹೌದು ನಾವು ಬರೇ ಬಟ್ ಕೊಟ್ರೆ ರಟ್ಟಿ ಮಟ್ಟ ಕೈ ಹೇಳ್ತಾರೆ ಬಿಡು ಮಗ ನಾ ಅಲ್ಲಿ ನಿನ್ನ ತಲೆಯಾಗಿದ್ದು ಮೊದಲು ಬಟ್ ಹಿಡಿಯಂಗಿಲ್ಲ ಅದು ಬಟ್ ಹಿಡಿದ್ರೆ ನಿನ್ನ ರಟ್ಟಿ ಮಠ ಜಗತ್ತನ ಒಟ್ಟ ಇದ್ರೆ ಬಿಡಂಗಿಲ್ಲ ನಿನ್ನ ತಲೆಯಾಗಿರ್ಲಿ ಇನ್ನೋ ಒಂದು ಮಾತು ಹೇಳಿ ನಿಮ್ಗೆ ಎಲ್ಲರಿಗೂ ಲಕ್ಷ್ಯ ಇರ್ಲಿ ಏನ್ರಿ ಸರ ಮಾತಾಡಾಗ ಒಟ್ಟ ಬ್ಯಾಡನ ಬೇಡ್ರಿ ಹಗಲು 10 ತನ ಹಾಡಿಕೆ ಆಗಲಿ ಚಾಲೆಂಜ್ ಕೊಟ್ಟು ಹಾಡಿಕೆ ಮಾಡ್ತೀರಿ ಇಟ್ರ ಮುತ್ತಾಗ ಕೈ ಎತ್ತಿ ಹೇಳ ಪುಣ್ಯಾತ್ಮರಿ ನಿಮ್ಗೆ ಎಲ್ಲರಿಗೆ ಈ ಮಾತು ನೆನಪದ ಹೌದೌದು ನಾ ಇಂಥ ಪಣದವ್ರೆ ನನಗೆ ಬೇಕಾಗಿರುತ್ತೆ ನಾನು ಹುಡುಕಲಕತ್ತಿದ್ದ ಜೀವನ ಹುಡುಕೈತೆ ಇಂತರ್ಬೇಕು ನಮಗ ಮಗಲಾಗ ನೀ ಬಂದು ನನ್ನ ಕೈಯಾಗ ಇವತ್ತು ಸಿಕ್ಕಿದಿ ಹೌದು ಹಿಂದೊಂದು ಪಳೆದಾಗ ಸಿಕ್ಕಿದಿ ಕುಯ್ಕುಲ್ ಮಾಡಿ ಕಡೆಕಾಗಿ ಹೋಗಿ ಬಂದಿದ್ದ ಅಕ್ಕಲಕೋಟೆ ತಾಲೂಕು ತಲೆವಾಡದಾಗ ಕಡೆಕಾಗಿದಿ ಹೌದು ಇವತ್ತು ಗಟ್ಟಮುಟ್ಟು ಕಬ್ಬೂರ್ ಊರಾಗ ನೀ ಸಿಕ್ಕಿದಿ ಹೌದು ಎಟ್ರ ಮುತ್ತೆಲ್ಲ ಸಾಕ್ಷಿ ಮಾಡಿ ಹೇಳಿದಿ ಯಾವಾಗ ಆರ್ತಿ ಹತ್ತಾರ ಅಲ್ಲಿ ತನ ಆರ್ತಿ ಇಲ್ಲ ಅಂತ ಹೇಳಿದಿ ಹೌದು ನಾಳೆಗೆ ಮುಂಜಾನೆ ಹಗಲು ನಂದು ಕಾರ್ಯಕ್ರಮ ಇಲ್ಲ ನಾಳೆಗೆ ಸಂಜೆ 5 ಆಗಲಿ ಮಳ ನಿನಗೆ ಒಳಗಾಗಿ ಹೋದ್ರೆ ಉತ್ತರ ಪರಿಸ್ಥಿತಿ ಏನು ಹುಡುಗಾಟಿಗೆ ಗೋಟಿಯಾಡಿ ಹುಡುಗನ ಮಾಡಿದೆ ನನ್ನ ಇಲ್ಲಿ ಯಾರ ಕೂತಾರ ಹೌದು ಒಳ್ಳೆಯ ಸಭಾವದ ಒಳ್ಳೆ ಪುರಾಣ ಪಂಡಿತರದಾರ ಅದ ಜ್ಞಾನವಂತರ ಸಭಾದ ಊರದ ತಿಳಿ ನಿನ್ನ ಬಾಯಿಲಿ ನೀನೇ ಹೇಳಿದಿ ಹೌದು ನನ್ನ ಬಾಯಿಲಿ ನಾನು ಹೇಳಿದ ನಾವು ಸಣ್ಣವರಿದ್ರು ಹಿರಿಯರ ಮಾತು ಕೇಳ್ಕೊಂಡು ಹೋಗ್ತಾನೆ ಫಸ್ಟ್ ಪ್ರಥಮದಲ್ಲಿ ಹೇಳಿದ ನನಗೆ ಏನು ಬರಂಗಿಲ್ಲ ಏನು ವಿಷಯ ತಪ್ಪಾಗ ನೋಡು ನಮ್ಮ ಗುರುನಾಥ ಗುರುಜಿಯವ್ರು ಅಂತ ಕಲ್ಕೊಂಡು ಹೋಗ್ತೀನಿ ಅಂತ ಈ ಮಾತನ್ನ ಸಭಾದಾಗ ಹೇಳಿದೇನಿಲ್ರಿ ನಾ ಎಲ್ಲ ಹೇಳಿ ಸಿದ್ಧ ಮಾಡಿ ಹೋಗ್ತೇನೆ ಹಿಂಗ ಅಂದಿಲ್ಲ ನಾನು ನನಗೆ ಎಷ್ಟು ತಿಳಿತದ ಅಷ್ಟು ಮಾತಾಡ್ತೀನೋ ತಿಳಿಲಾರದ ವಿಷಯ ಅವ್ರ ಬಾಯಿಲೆ ಕೇಳ್ಕೊಂಡು ಹೋಗ್ತೀನಿ ಅಂತ ಇಂಥ ಮಾತನ್ನ ಹೇಳಿದಕರೆ ನಿನಗತ್ಲೆ ಚಾಲೆಂಜ್ ಕೊಟ್ಟು ಹಾಡಿಕೆ ಮಾಡ್ತೀನಿ ಅಂತ ನಾ ಅಂದಿದ್ದಿಲ್ಲ ಯಾವಾಗ ನೀ ಚಾಲೆಂಜ್ ಕೊಟ್ಟು ಹಾಡಿಕೆ ಮಾಡ್ತೀನಿ ಅಂತ ಹೇಳಿ ಈ ಸ್ಟೇಜ್ ಮೇಲೆ ಲಟ್ಕಿ ಹೊಡೆದಿದಿ ಹಿರಿಯರು ಏನು ಪಾಯ ಹಾಕ್ಯಾರ ಸಿದ್ಧಾಟಿಗೆ ಒಳಗೆ ಎಲ್ಲಿ ಅಡಕಾಗಿರ್ತಾವ ಅಲ್ಲಿ ವಿಷಯ ಮಾತಾಡ್ಬೇಕಂತ ಹೇಳಿ ಕಿಸಿಂದ್ರೆ ನಮ್ಮ ಗುರುನಾಥ ಗುರುಜಿ ಅವರು ಹೇಳಿದ ಕನಕ ನಾ ಏನು ಕೇಳಿದ ಅಮೋಕ್ಷದಂದು ಒಂದು ಇತಿಹಾಸ ಕೇಳಿದನ ಹೌದು ಅಮೋಕ್ಷದ ಮತ್ತೆ ಕೈಲಾಸದಿಂದ ಬರುವತ್ತನಾಗ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಮಳಿಕಿಲ್ಲ ಬೆಳಕಿಲ್ಲ ಮುಂದೆ ನಂದಿ ಮಾಡ್ಕೊಂಡು ಹಿಂದೆ ತಂದೆ ಮಾಡ್ಕೊಂಡು ಅಮೋಕ್ಷದ ಮರತೆ ಮಾಡ್ಲಿಕ್ಕೆ ಕೇಳದ ಬಂದಾನ ಮುಮ್ಮೆಟ್ಟೆ ಗುಡ್ಡದ ಮೇಲೆ ತಮಸದ ಮತ್ತೆ ಹೊಳೆ ನೋಡ್ಯಾನ
ಶಿವಪುರ ಹಟ್ಟಾಗ ಶಿವ ಮಾಯ ಆಗ್ಯಾರ. ಹೌದು ಅಮೋಕ್ಷದ ಮತ್ತೆ ಯಾರನ್ನ ನೋಡ್ಯಾರ ಹೊಳ್ಳಿ ನೋಡ್ಬೇಡತ್ತಾರ ಹೇಳ್ಯಾರ. ಹೌದು ಇವ ಹೊಳ್ಳಿ ನೋಡ್ಲಾಕ ಕಾರಣ ಏನತ್ತ ನಾ ಕೇಳಿದ ಇಲ್ರಿ ಮಾತ್ರಿ ಕೇಳಲ್ರಿ. ನಾನ್ ನಿನಗೆ ಇವ ಹೇಳ್ದ ಹಿಂದ ಬಾಳಕಾದೇವಿಗೆ ಮಾತು ಕೊಟ್ಟಿದ್ದ. ಹೌದು ಏನತ್ತ ಮಾತು ಕೊಟ್ಟಿದ್ದ? ನಡಹಟ್ಟಿ ನಾಗರಾಗೌಡನ ಮಣ್ಣಿ ಒಳಗೆ ನೀ ಪದ್ಮಾವತಿಯಾಗಿ ಹುಟ್ಟಿ ಬಾ ನಾನ್ ನಿನ್ನ ಲಗ್ನ ಆಗ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ದ. ಅದಕ್ಕೆ ಹೊಳ್ಳಿ ನೋಡಿ ಇದೇ ಹೇಳಿದ್ರಿ ಮಾತು. ಹೌದು ಹೌದು ಗುರುಗಳ ಇದೇ ಮಾತು ಹೇಳ್ಯಾರಿಲ್ರಿ? ಹೇಳಿ ನಾ ಕೇಳ್ತೀನಿ ನಿನಗ, ಹಾ ಅಮೋಕ್ಷದ ಮುತ್ಯ ಹೊಳ್ಳಿ ನೋಡ್ಬೇಕಾದ್ರೆ ಯಾರು ನೋಡ್ಯಾನಂತ ಕೇಳಿದ್ರ ಹೌದು ಪದ್ಮಾವತಿನ ನೋಡ್ಯಾನ. ಹೌದು ಹೌದು ನೀ ಹೇಳಿದ ಮಾತ ಪದ್ಮಾವತಿನ ಅಮೋಕ್ಷದ ನೋಡ್ದ. ಹೌದು ಶಿವಪುರ ಹಟ್ಟಾಗರೆ ಶಿವ ಮಾಯ ಅದ. ಹೌದು ಮತ್ತೆ ಎಲ್ಲಾ ರಗಡ ಕರ್ನಾಟಕ ಮಾಡಲ್ಲ ರಗಡ ಜಾಗ ನಾವು ಕರೆ. ಆ ಶಿವಪುರ ಹಟ್ಟಾಗೆ ಶಿವ ಯಾಕೆ ಮಾಯ ಅದ? ಹೌದು ಮತ್ತೆ ಎಲ್ಲಾ ಕಾಮದೇನ ಕಲಪುರುಕ್ಷ ಸಂಗಾಟ ಗುರುವಿನ ಕರ್ಕೊಂಡೇ ಬಂದಾರಂತ ಬಾಯಲ್ಲಿ ಹೇಳ್ತೀವಿ. ಹೌದು ಮುಮ್ಮೆಟ್ಟೆ ಗುಡ್ಡದ ಮೇಲೆ ಹೋಗಿ ಹಗ್ಗ ಕೋಲ ಇಲ್ಲದೆ ಅಂತರ ಡೇರೆ ಹೊಡೆದು 12 ವರ್ಷ ಅಮೋಕ್ಷದ ಎದ್ರ ಸಲ ತಪಸ್ಸರಿ ಮಾಡಿ ಇದನ್ನ ಕೇಳೋ ಕಾಲಿಗೆ ನೀನು ಕೇಳಿದನ. ಹೌದು ಸುಮ್ಮನೆ ಮೈ ಹರ್ಕೊಂಡು ಮಾತಾಡೋದು ಪರಸುನ ಪ್ರಶ್ನೆ ಹಿಂಗಿರಂಗಿಲ್ಲ. ಹೌದ ಬರೇ ಒಮ್ಮೆ ದಾರಿ ಹಚ್ಚಿಡ್ತದ. ನೀ ಎಲ್ತಾನ ಹೋಗ. ಹೌದು ನೀ ಹೊಳ್ಳಿ ನೋಡ್ಬಾರ್ದು ಹೇಳ ಹೊಳ್ಳಿ ನೋಡಿ ನನ್ನ ಈ ಕಾರಣ ಹೇಳ್ತಿದಲ್ಲ. ಹೌದು ಸಂಗಾಟ ಗುರು ಬಂದ ಅನ್ನೋದು ಗುರುತದ. ಕಾಮದೇನ ಕಲಪುರುಕ್ಷ ನಿನ್ನ ಕೈಯಾಗ ಕೊಟ್ಟನಪ್ಪ. ಕೊಡ್ಲಾಕಾಗಿ ಮುಮ್ಮೆಟ್ಟೆ ಗುಡ್ಡದ ಮೇಲೆ ಹೋಗಿ ಹಗ್ಗ ಕೋಲಿಲ್ಲಾರ್ದನೆ ಅಂತರ್ನೇ ಡೇರೆ ಹೊಡೆದ 12 ವರ್ಷ ಎದ್ರ ಸಲುವಾಗಿ ತಪಸ್ಸರಿ ಮಾಡಿದ್ ಹೇಳ್ಬಾರಿ ಹೇಳ್ತಾರೆ. ಏನ ಸುಮ್ಮ ಮಾತಾಡೋದು ಅಲ್ಲಿ ಮಾಡ್ಬೇಡ್ರಿ ಹೇಳ್ತಾರೆ ಕಕ್ಕ. ಸುಮ್ಮ ಏನಾರ ಮಾತಾಡಿ ಹೋಗ್ತೀನಿ ಅಂದ್ರೆ ಹಿಂಗ ನಾ ವಿಷಯ ಬಿಡಂಗಿಲ್ಲ. ಹೌದು ಇದು ಸಿದ್ಧಾಟಿಗೆ ವಿಷಯ ಅದ. ಈ ವಿಷಯಕ್ಕೆ ನೀ ಸಮರ್ಥವಾಗಿರ್ತಕ್ಕಂಥ ಉತ್ತರನ್ನು ನೀ ಕೊಟ್ಟಿಲ್ಲ. ಹೌದು ಮತ್ತೆ ನಿನ್ನ ಮನಸ್ಸಿಗೆ ಸಮರ್ಥವಾಗಿರ್ತಕ್ಕಂಥ ಉತ್ತರ ಇತ್ತ ತಿಳಿ. ಉತ್ತರ ಸಮರ್ಥವಾಗಿರ್ತಕ್ಕಂಥ ಉತ್ತರ ಇತ್ತಂದ್ರೆ ಈ ಸಭಾ ಹೂವಲ್ಲಿ ಅದಕ್ಕೆ ನಾನು ಹೂವತ್ತೀನಿ. ಇಟ್ಟು ಎಲ್ಲಾ ಸಂಗಾಟ ಗುರುವಿನ ಕರ್ಕೊಂಡು ಬಂದಾನ. ಎಲ್ಲಾ ಸರ್ವ ಸಾಹಿತ್ಯ ಕಾಮದೇನ ಕಲಪುರುಕ್ಷ ತಗೊಂಡು ಅಮೋಕ್ಷದ ಬಂದಾನಲ್ಲ. ಇಂತ ಎಲ್ಲಾ ಸರ್ವ ಸಾಹಿತ್ಯ ತಗೊಂಡು ಬಂದಿರ್ತಕ್ಕಂಥ ಅಮೋಕ್ಷದ ಮುತ್ಯ ಮುಮ್ಮೆಟ್ಟಿ ಗುಡ್ದಾಗ ಎದ್ರ ಕಾಲ ತಪಸ್ಸರಿ ಮಾಡಿದ ಎದ್ರ ಸಂಬಂಧ ಮಾಡ್ಬೇಕ್ರಿ? ಎಲ್ಲ ತಂದಾನಿಲ್ಲ. ಎಲ್ಲ ಸರ್ವ ಸಾಹಿತ್ಯಗಳು ತಂದಿದ್ದಾನ. ಬರ ಗುರುವಿನ ಸಹಿತ ಕರ್ಕೊಂಡ್ ಬಂದಾನ. ಈಗ ನಾವು ಮನೆಯಿಂದ ಹೊಲಕ್ ಹೊಂಟೇವಿ. ಹೌದು ಮನೆಯಿಂದ ಹೊಲಕ್ ಹೋಗುವಂತ ಸಮಯದೊಳಗೆ ನೀರು ಒಯ್ದೇವಿ, ಬುತ್ತಿ ಒಯ್ದೇವಿ, ಊಟಕ್ಕೆ ಎಲ್ಲಾ ಸರ್ವ ಸಾಹಿತ್ಯ ತಗೊಂಡು ಹೋಗಿದ್ದೇವು. ಹೋಗಿ ಬುತ್ತಿ ಬಿಚ್ಕೊಂಡು ಊಟ ಮಾಡೋದು ಅಟ್ಟೆ ಅದ. ಆ ಬುತ್ತಿ ಇಟ್ಕೊಂಡು ಕುದಿಕಿಸ ಹೊಳೆ ಮನೆ ಕಡೆ ಮಾರಿ ಮಾಡೋ ಕೆಲಸ ಏನು ಹೇಳ್ರಿ ಪುಣ್ಯಾತ್ಮರಿ ಊರಾಗ? ಹೌದು ಬೇಕಲ್ಲ. ಹೊಳೆ ಮನೆ ಕಡೆ ನೋಡು ಗರ್ಜಿ ಅನ್ನೋದ ಬುತ್ತಿ ಅದು ಊಟ ಮಾಡ್ಬೇಕಾಗಿತ್ರಿ. ಯಾಕೆ ಹೊಳೆ ನೋಡ್ಲಕ್ ಕೂತಿ ಕೂತಾನಿಲ್ರಿ? ಅಮೋಕ್ಷದ ಮತ್ತೆ ಯಾಕೆ ತಪಸ್ಸರಿ ಮಾಡ್ದ ಇದ್ರ ಹೇಳ ಮುಂದಿನ ಸಂಧಿ. ಇನ್ನು ನನಗೆ ಪ್ರಶ್ನೆ ಕೇಳ್ದ. ಹೌದು ನನಗೆ ಏನು ಪ್ರಶ್ನೆ ಕೇಳ್ದ? ಏನ್ರಿ ಸರ? ಬೀರದೇವರ ಅಕ್ಕನೇಳ ಮಾಯವನ ಕೈಯಾಗ ಸಿಕ್ಕ. ಹೌದು ಅವಾಗ ಅಕ್ಕನೇಳ ಮಾಯವ ಜಾಕಿ ಜತ್ತನೆ ಬೀರಪ್ಪಗ ಮಾಡಿದಳು. ಹೌದು ಆ ಬೀರದೇವರಿಗೆ ಏನು ಬೇಡ್ತಾಳ? ಬೀರದೇವ್ರು ಏನು ಬೇಡ್ತಾನೆ? ಬೇಡಿದೆ ತಂದ ಮಾಯಕ್ಕ ಬೀರಪ್ಪನ ಕೈ ಒಳಗ ಕೊಡ್ತಿದ್ಳು. ಹೌದು ಅವಾಗ ಬೀರದೇವ್ರು ಏನು ಬೇಡದ ಅಂತ ಕೇಳಿದ್ರ ಹುಟ್ಟ ಕೋಮಲಿ ಹಾಲು ಬೇಡದ. ಹುಟ್ಟ ಕೋಮಲಿ ಹಾಲು ಬೇಡದ ಕಾಲಕ್ಕ ಮಾಯವ ತಂದ ಬೀರಪ್ಪಗ ಉಣಿಸ್ಯಾಳ. ಇದರಂತೆ ನಮ್ಮ ಹಾಲ ಮತದಾಗ ನೋಡಿದ್ದು ಪ್ರಶ್ನೆ ಸಿದ್ಧಾಟಿಗೆ ಪ್ರಶ್ನೆ ಇವ ಹೆಂಗ್ ಕೇಳ್ತಾನೆ. ಇದರಂತೆ ನಮ್ಮ ಹಾಲ ಮತದಾಗ ಒಬ್ಬ ಹುಟ್ಟುಗೊಮ್ಮಲಿ ಹಾಲು ತಂದ ದಿನನಿತ್ಯ ಒಂದು ಚರಿಗೆ ಹಾಲು ಹಿಡುತ್ತಾನ. ದಿನನಿತ್ಯ ಒಂದು ಚರಿಗೆ ಹಾಲು ಹಿಡುತ್ತಾನ. ಅಲ್ಲಿ ಬೀರದೇವ್ರದು ಮತ್ತು ಮಾಯ ಒಂದು ಗದ್ದಿಗದ. ಅದು ಯಾವ ಊರ, ಜಿಲ್ಲಾ ಯಾವುದು, ತಾಲೂಕು ಯಾವುದು, ಊರ್ ಯಾವುದು, ಆ ಭಕ್ತರ ಹೆಸರು ಇದೇನು ಕೇಳಿ ಸುಮ್ಮನ ಇದ್ರ ಉತ್ತರ ಹೇಳ್ತೀನಿ. ಗುರುಗಳಿಗೆ ಕೇಳ್ತೀನಿ. ಹಿರಿಯರದಾರ, ಕಮಿಟಿ ಅವರದಾರ, ನಿರ್ಣಾಯಕರ ಕೇಳ್ತೀನಿ. ಇದು ಸಿದ್ಧಾಟಿಗೆ ಹೊಂತದ್ರಿ ಗುರುಗಳ ವಿಷಯ ಅಲ್ಲಲ್ಲ. ನಾವೇನ ಸುಮ್ ಹುಡುಗಾಟಿಗೆ ಮಾಡಂಗಿಲ್ಲ. ಯಾಕೆ ಈ ಮಾತು ಕೇಳ? ನಾ ಮೊದಲೇ ಬಂಧುಗಳಲ್ಲಿ ಕೇಳಿದ ಸಿದ್ಧಾಟಿಗಾಗಿ ವಿಷಯ ಅಂದ್ರೆ ಸಿದ್ಧಾಟಿಗೆ ವಿಷಯ ಇಳಿಸಲಾಕತ್ತೀನು. ಈ ವಿಷಯ ಸಿದ್ಧಾಟಿಗೆ ಒತ್ತದ ಪರಶು ಮಾಸ್ತರ ತಿಳಿಕಿಸಂದ್ರೆ ನಮ್ಮ ಕಬ್ಬೂರು ಗುರುನಾಥ ಗುರುಗಳು ಹೇಳಿದ್ರಂದ್ರೆ ಈ ಸಭಾದಾಗ ಹೌದು ಪಿಟ್ಟು ಮಾಸ್ತರ ಟಾಳಿ ಹೊಡೆದು ಹೋಗ್ತೀನಿ. ಹಂಗೆ ಹೋಗಂಗಿಲ್ಲ. ಸಿದ್ಧಾಟಿಗೆ ವಿಷಯ ಒಪ್ಪಬೇಕದ. ಮಾಳಿಂಗರಾಯ ಬೀರದೇವರ ಮಾಡುವಂತ ಪವಾಡದೊಳಗೆ ನಾ ಹೆಂಗ ನನ್ನ ಅಮೋಷದ ಮಠ ಮನೆಯಾಗ ಸೀದಾ ಹೆಸರಿಟ್ಟ ಅಮೋಷದ ಅಂತ ಕೇಳಿದ ನೋಡು. ಹಿಂಗ ನನ್ನ ಮಾಳಿಂಗರಾಯ ಬೀರದೇವರ ರೇವಣಿಸಿದ ನಡಿ ಅಂತ ಹಾದಿ ಒಳಗ ಎಲ್ಲಿ ಅದಕ್ಕಾಗಿ ಹೇಳುವ ಮಾತಾಡೋ ಹೌದು ಹಾಲಿಗೆ ಬಿಟ್ಟು ಈ ಊರಾಗ ಸಭಾದಾಗ ಗೆಲಿತಾನ ಅಂತ ಹೇಳ್ತೀನಿ ನಾನು. ಹೌದು ಯಾವ ಊರ ತಾಲೂಕು ಯಾವುದು, ಜಿಲ್ಲಾ ಯಾವುದು ಹೇಳಿ ನಿನಗೆ? ಏನ್ ಮಾತಾಡ್ದೇವಪ್ಪ? ರೂಟ್ ಇರ್ತದಕ್ಕ ಹಾಡಿಕೆ ಮಾಡಕ್ ರೂಟ್ ಅದ. ಸುಮ್ ರೂಟ್ ಬಿಟ್ಟು ಮಾಡ್ತಾರಲ್ಲ ಅಂದ್ರೆ ಅವ ಕೋಣಗಪ್ಪ ಹೂನೇ ಕೇಳ ಏನ ಬರಂಗಿಲ್ಲ. ನನಗ್ ಬರಂಗಿಲ್ಲ. ಈ ಕೆಲ ಯಾರು ಬಿಡು ಬಾರ